ಚಿಕ್ಕ ಚಿಕ್ಕ ಪುಟಾಣಿ ಗಣೇಶಗಳು. ನಿಮ್ಗೊಂದು ಯೂನಿಕ್ ಪೀಸ್ ತೋರಿಸ್ತೀನಿ ಬನ್ನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲಪ್ಪ ಪಯಣ ಅಂದ್ರೆ ಚಿತ್ರಕಲಾ ಪರಿಷತ್ ಅನ್ನೋ ಒಂದು ಆರ್ಟ್ ಎಕ್ಸಿಬಿಷನ್ಗೆ ಹೊರಡ್ತಾ ಇದ್ದೀವಿ. ಆರ್ಟ್ ರಿಲೇಟೆಡ್ ಏನೇನ್ ಬೇಕು ನಿಮ್ಗೆ ಎಲ್ಲ A to Z ಅಲ್ಲಿ ಸಿಗುತ್ತೆ. ಆರ್ಟಿಸ್ಟ್ಗಳು ಬಂದಿರ್ತಾರೆ. ಅದು ಎಲ್ಲಿಂದ ಬಂದಿರ್ತಾರೆ ಅಂದ್ರೆ ಆಲ್ ಓವರ್ ಇಂಡಿಯಾ. ಸೊ ಎಲ್ಲರೂ ಅವ್ರ ಟ್ಯಾಲೆಂಟ್ ತೋರ್ಸಕ್ಕೆ ಆ ಎಕ್ಸಿಬಿಷನ್ಗೆ ಬಂದಿರ್ತಾರೆ. ಈ ಎಕ್ಸಿಬಿಷನ್ ಬಂದ್ಬಿಟ್ಟು ವರ್ಷಕ್ಕೆ ಒಮ್ಮೆ ಒಂದೇ ದಿವಸ ನಡ್ಸೋದು. ಜಾಸ್ತಿ ಮಾತಾಡೋದ್ ಬೇಡ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇವತ್ತು ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂದ್ರೆ, ಬಾರಪ್ಪ ಇಲ್ಲಿ ವಸಂತ್ ಅಂತ ಇವನು ಗೊತ್ತಿರ್ಬೇಕು ನಿಮಗೆ. ಆಮೇಲೆ ಬಾಲಾಜಿ ಅಂತ ಇವನು ಗೊತ್ತಿರಬೇಕು. ಇದು ನೋಡಿ, ದಿಸ್ ಈಸ್ ಆಂಟಿ. ಅವರ್ ಆಂಟಿ ಮೀನ್ಸ್ ಅವರ್ ಕ್ಲಾಸ್ಮೇಟ್ ತೇಜು. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಏನೇನಿದೆ ನೋಡೋಣ. ಸೊ ಗೈಸ್ ನೋಡಿ, ಜನ ಸಾಗರ ಆಗ್ಬಿಟ್ಟಿದೆ ಇಲ್ಲಿ. ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬರೀ ಸ್ಟಾರ್ಟಿಂಗ್ ಎಂಟ್ರಿಯಲ್ಲೇ ಇಷ್ಟು ಜನ ಇದ್ದಾರೆ. ಇನ್ನು ಮುಂದೆ ಹೋದ್ರೆ ಇನ್ನೂ ತುಂಬಾ ಜನ ಇರ್ತಾರೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಸೊ ಇದನ್ನ ನೋಡಿ, ಒಂಥರ ಯೂನಿಕ್ ಪೀಸ್ ಆಗಿದೆ. ಇದು ಬಂದ್ಬಿಟ್ಟು ಹೆಂಗ್ ಮಾಡಿದಾರೆ ಅಂದ್ರೆ, ಟ್ರೀದು ವುಡ್ ಬರುತ್ತಲ್ಲ, ಸೊ ಅದರಲ್ಲಿ ಪೇಂಟ್ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಂದ್ಬಿಟ್ಟು ಆಯಿಲ್ ಪೇಂಟಿಂಗು. ಅದು ಯಾವ್ದ್ರಲ್ಲಿ ಮಾಡಿರೋ ಅಂದ್ರೆ ಕ್ಯಾನ್ವಾಸ್ ಬೋರ್ಡಲ್ಲಿ ಮಾಡಿರೋದು. ಸೊ ಇಲ್ಲಿರೋದೆಲ್ಲ ಅದೇನೆ. ಇದು ಅಷ್ಟೇ, ಇದು ಕಾಣ್ತಿದೆಯಲ್ಲ, ಇದು ಅಷ್ಟೇ. ಇದು ತುಂಬ ಚೆನ್ನಾಗಿದೆ ಅಲ್ಲ, ಇದು ಟೈಗರ್ ಫುಲ್ ರಿಯಲಿಸ್ಟಿಕ್ ಆಗಿದೆ ನೋಡಿ ಗೈಸ್. ನಿಮ್ಗೊಂದು ಯೂನಿಕ್ ಪೀಸ್ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ಯಾವ್ದ್ರಲ್ಲಿ ಗೊತ್ತಾ ಮಾಡಿರ್ತಾರೆ, ಮ್ಯಾಗ್ನಿಫೈರ್ ಗ್ಲಾಸ್ ಗೊತ್ತಲ್ಲ, ಅದನ್ನ ಸನ್ಲೈಟಿಂದ ಇದು ಮಾಡಿ, ಸೊ ಅದ್ರಲ್ಲಿ ಮಾಡಿರೋದು. ಇದು ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಪುಟಾಣಿ ಗಣೇಶಗಳು ಎಲ್ಲ ಕ್ಲೇ ವರ್ಕ್ ಅಂತಾರೆ ಇದಕ್ಕೆ. ನೋಡಿ ಫುಲ್ ಎಲ್ಲ ಕ್ಲೇಯಲ್ಲಿ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ ಗಣೇಶ ಕೈ ಆ್ಯಪಲ್ ಲ್ಯಾಪ್ಟಾಪ್ ಇದೆ. ಅದು ಅಷ್ಟೇ ಗೈಸ್, ಅಕ್ರಾಲಿಕ್ ಪೇಂಟಲ್ಲೇ ಮಾಡಿರೋದು. ಅದು ಒಂಥರ ಯೂನಿಕಾಗಿ ಚೆನ್ನಾಗಿದೆ ನೋಡಿ. ಫುಲ್ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಎಲ್ಲ. ಫುಲ್ ಇಲ್ಲಿ ಇರೋದಲ್ಲ ಅದೇನೆ. ಇದು ನೋಡಿ ಗೈಸ್, ಫುಲ್ ರಿಯಲಿಸ್ಟಿಕ್ ಆಗಿದೆ. ಇದು ಬಂದ್ಬಿಟ್ಟು ಫುಲ್ ಆದಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಕಲರ್ ಪೇಂಟಿಂಗ್ ಮಾಡ್ತಿದ್ದಾರೆ, ಪೋರ್ಟ್ರೇಟ್ ಪೇಂಟಿಂಗ್ಸು. ಎಷ್ಟು ಯೂನಿಕ್ ಆಗಿ ಮಾಡ್ತಿದ್ದಾರೆ ನೋಡಿ, ಫುಲ್ ರಿಯಲಿಸ್ಟಿಕ್ ಆಗಿ. ಕ್ಯಾರಿ ಕಲ್ಚರ್ ಅಂತ ಇದು. ಫುಲ್ ಒಂಥರ ಫನ್ನಿ ವಾಟರ್ ಕಲರ್ಸಲ್ಲಿ ಫನ್ನಿ ಪೇಂಟಿಂಗ್ ಥರ ಮಾಡ್ತಾರೆ. ಸೊ ಇದೆಲ್ಲ ನೋಡಿ, ಎಲ್ಲ ಚಾರ್ಕೋಲ್ ಪೇಂಟಿಂಗ್. ಇದೆಲ್ಲ ಚಾರ್ಕೋಲಲ್ಲಿ ಡ್ರಾ ಮಾಡ್ತಾರೆ. ಎಷ್ಟು ಕ್ರೇಜಿ ಆಗಿದೆ ನೋಡಿ ಪೇಂಟಿಂಗ್. ಇದು ನೋಡಿ, ಫುಲ್ ನೇಚರ್ ಪೇಂಟಿಂಗು. ಇದು ಕ್ಯಾನ್ವಾಸ್ ಬೋರ್ಡಲ್ಲೇ ಮಾಡಿರೋದು, ಅಕ್ರಾಲಿಕ್ ಪೇಂಟ್. ಇದನ್ನು ಹೆಸರು ಬಂದ್ಬಿಟ್ಟು ತಾನ್ಯಾ ಅಂತ ಇದೆ. ಇದು ಅಷ್ಟೇ, ತಾನ್ಯಾ ಸ್ಕ್ವಾಡ್. ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಎಲ್ಲಾ ತರದ ಆರ್ಟಿಸ್ಟ್ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ. ನೀವೇನು ಅದು ನೋಡಿ ಗೈಸ್, ಎಷ್ಟು ಚಿಕ್ಕದಾಗಿ ಒಂಥರ ಕ್ಯೂಟ್ ಆಗಿದೆ ನೋಡಿ. ಇಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಭಾಸ್ಕರ್ ಆರ್ಟ್ಸ್ ಅಂತ ಅಲ್ಲಿದೆ ನೋಡಿ. ಅದು ಭಾಸ್ಕರ್ ಆರ್ಟ್ಸ್ ಸೆಂಟರ್. ಅಂದರೆ ಅಲ್ಲೇನೇನು ಸಿಗುತ್ತೆ ಅಂದರೆ, ನಿಮಗೆ A to Z ಪೇಂಟಿಂಗಿಗೆ ಬೇಕಾಗಿರೋ ಎಲ್ಲ ವಸ್ತು ಸಿಗುತ್ತೆ. ನಿಮ್ಗೆ ಏನಾದ್ರು ಪೇಂಟಿಂಗಿಗೆ ಬೇಕಾಗಿರೋ ವಸ್ತುಗಳು ಏನಾದ್ರು ಬೇಕು ಅಂದರೆ, ಸೊ ಇಲ್ಲಿ ಬನ್ನಿ, ನಿಮ್ಗೆ ಸಿಗುತ್ತೆ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ, ಆರ್ಟ್ ಕಾಲೇಜ್ ಒಳಗಡೆನೇ ಇದ್ದೀವಿ. ಆ ಕಾಲೇಜ್ ಒಳಗಡೆ ನೋಡಿ, ಫುಲ್ ಎಲ್ಲ ಪೇಂಟಿಂಗ್ಸ್ ಹಾಕಿದ್ದಾರೆ. ಇದು ಒನ್ ಡೇ ಎಕ್ಸಿಬಿಷನ್ ಥರ ಮಾಡ್ತಾರಲ್ಲ, ಸೊ ಔಟ್ಸೈಡರ್ಸ್ ಬಂದ್ಬಿಟ್ಟು ನೋಡೋ ಥರ. ಬನ್ನಿ ಒಂದೊಂದು ಪೇಂಟಿಂಗ್ ಆಗಿ ನೋಡೋಣ. ನಿರ್ಮಲಾ ಅಂತ 2024 ಮಾಡಿರೋದು ಇದು. ನೋ ಬ್ರೋ ಓಕೆ. ಇದು ಬಂದ್ಬಿಟ್ಟು ರೀಸೆಂಟಾಗಿ ವರ್ಕ್ ಮಾಡಿದಾರಂತೆ, ಸೊ ಅದನ್ನು ಟಚ್ ಮಾಡಬೇಡಿ ಅಂತ ಹೇಳ್ಬಿಟ್ರು. ಎಲ್ಲ ಇಲ್ಲಿರೋದೆಲ್ಲ 2024. ಇವಾಗ ನನ್ನ ನೋಡ್ತಾ ಇದ್ದೀರಾ, ನಾನು ಮೈಕ್ ಇಟ್ಕೊಂಡಿದ್ದೀನಿ. ಅದೇ ಥರ ಒಬ್ಬರು ಸೂಪ್ ಕಪ್ ಇಟ್ಕೊಂಡು ಸೂಪ್ ಕುಡಿತಾರೆ, ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಎಷ್ಟು ಯೂನಿಕ್ ಆಗಿದೆ ನೋಡಿ. ಗಾಂಧೀಜಿ ಅವರು
ಗೈಸ್, ನೀವು ಇದುವರೆಗೂ ಪೇಂಟಿಂಗು ಮತ್ತು ಡ್ರಾಯಿಂಗ್ ನೋಡಿರ್ತೀರಾ. ಆರ್ಟ್ ವರ್ಕ್ ಅಂದರೆ ಯಾವುದಂತ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಇದೆಲ್ಲ ಫುಲ್ ತೆಂಗಿನಕಾಯಿಂದ ಮಾಡಿರೋದು. ಅಲ್ಲಿ ನೋಡಲ್ಲಿ ಆರ್ಟ್ ವರ್ಕ್ ಮಾಡ್ತಿದ್ದಾರೆ. ಸೊ ಬನ್ನಿ ಸರ್ ಹತ್ರ ಮಾತಾಡೋಣ. ಸರ್, ನಿಮಗೆ ಇದು ಒಂದು ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? 4 ಅವರ್ ಬೇಕಾಗುತ್ತೆ 4 ಅವರ್ ಒಂದಕ್ಕೆ. ಅದರಲ್ಲಿ ಗಣಪತಿ, ಮಂಕಿ, ಆಮೆ ಈ ಥರದ್ದು 4 ಅವರ್ ಬೇಕಾಗುತ್ತೆ. ಕೆಲವೊಂದೆಲ್ಲ ಏನಾಗುತ್ತೆ ಅಂತಂದರೆ ಒಂದು ದಿವಸನೂ ಕೂಡ ಹಿಡಿಯುತ್ತೆ. ಯಾವುದು ಗಂಡು ಬೇರುಂಡ, ಬುದ್ಧ, ಆಂಜನೇಯ ಈ ಥರದ್ದೆಲ್ಲ ಒಂದು ದಿವಸ ಬೇಕಾಗುತ್ತೆ. ಓಕೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 8 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ನಮ್ಮ ಗುರುಗಳು ಚಂದ್ರು ಅಂತಂದ್ಬಿಟ್ಟು ಅವರು 25 ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಇದನ್ನು ಒಂದು ಬಂದ್ಬಿಟ್ಟು ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತೀರಾ? ಹೆಂಗೆ? 500 ರೂಪೀಸು ಪ್ರೈಸ್ ಮಾಡ್ತೀವಿ. ಇದು ಇವಾಗ ಇದರೊಳಗೆ ನೀರು ಇರುತ್ತಾ ಇಲ್ಲ? ನೀರು ಇರುತ್ತೆ, ಕೊಬ್ಬರಿ ಇರುತ್ತೆ, ಎಲ್ಲ ಇರುತ್ತೆ. ಏನೇ ಇದ್ರೂ ಕೂಡ 3 ತಿಂಗಳಾದ ತಕ್ಷಣ ಅದು ಡ್ರೈ ಆಗುತ್ತೆ. 10-15 ವರ್ಷದ ತನಕ ಲೈಫ್ ಇದೆ. ಯಾಕಂದರೆ ನಾವು 25 ವರ್ಷದಿಂದ ಮಾಡ್ತಾಯಿದ್ದೀವಿ. ನಾವು ಇಲ್ಲೇ ಚಿತ್ರಸಂತೆಗೆ ರೆಗ್ಯುಲರಾಗಿ 8 ವರ್ಷದಿಂದ ಬರ್ತಾಯಿದ್ದೀವಿ. ಏಕೆಂದ್ರೆ ತೊಗೊಂಡು ಹೋದಂಥ ಕಸ್ಟಮರ್ ಮತ್ತೆ ಬಂದುಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತೇಳಿ ಈ ವರ್ಷ ಒಂದು ತೊಗೊಂಡೋಗಿರ್ತಾರೆ, ನೆಕ್ಸ್ಟ್ ವರ್ಷ ಬಂದುಬಿಟ್ಟು 2, 4 ಈ ಥರ ತೊಗೊಂಡೋಗಿರೋರು ಅನೇಕ ಜನ ಕಸ್ಟಮರ್ಸು, ರೆಗ್ಯುಲರ್ ಕಸ್ಟಮರ್ಸ್ ನಮಗಿದ್ದಾರೆ. ಹಾಗಾಗಿ ಅವರ ಒಂದು ರೆಸ್ಪಾನ್ಸ್ ಮೇಲೆ ನಾವು ಹೇಳೋದು 15 ವರ್ಷ 20 ವರ್ಷ ಹಾಗೆಲ್ಲ ಚೆನ್ನಾಗಿದೆ. ಅದಕ್ಕಿಂತಲೂ ಕೂಡ ಮೊದಲು ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾನು ಈ ಕಲೆ ಕಲಿಯೋದಕ್ಕಿಂತ ಮೊದಲು ನಾನು ನಮ್ಮ ಮನೆಯಲ್ಲಿ ತೊಗೊಂಡೋಗಿಟ್ಟು 8 ವರ್ಷದಿಂದ ಇದೆ, ಏನಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್. ಕೊನೆಗೂ ನಾವು ಆ ಎಕ್ಸಿಬಿಷನಿಂದ ಆಚೆ ಬಂದ್ವಿ. ಅಲ್ಲಿಂದ ನಡ್ಕೊಂಬಂದು ಫುಲ್ ಸುಸ್ತಾಗ್ಬಿಟ್ಟಿದೆ. ಫುಲ್ ಕ್ರೌಡು. ಇಲ್ಲಿ ನೋಡಿ ಏನು ಮಾಡ್ತವ್ರೆ ಅಂತ. ಸೊ ಇವಾಗ ಎಲ್ಲೋಗ್ತಿದ್ದೀವಿ ಅಂದರೆ ಮನೆಗೆ ಹೊಡ್ತಾ ಇದ್ದೀವಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಬಾಯ್.